ಹಾಯ್ ಹೆಲೋ ವೆಲ್ಕಮ್ ಟು ಲಾಲ್ ಸಾಬ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಫ್ರೆಂಡ್ಸ್ ಈ ತಮಿಳಲ್ಲಿ ನಾನು ತಮಿಳಲ್ಲಿ ಮತ್ತು ಟೈಟಲ್ ನೋಡಿದಂತೆ ನಿಮ್ಮ ಫೋನಿನ ಡಿ11 ಆ್ಯಪ್ ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಅದರಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡೋದು, ಯಾವ ರೀತಿ ಲಾಗಿನ್ ಆಗೋದು, ಯಾವ ರೀತಿ ಸೈನ್ ಅಪ್ ಆಗೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡೋ ಮುನ್ನ ನೀವು ನಮ್ಮ ಚಾನಲ್ ಹೊಸಬಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿದೆ ಫ್ರೆಂಡ್ಸ್ ಫೇಸ್ಬುಕ್ಕಲ್ಲಿ ನೋಡ್ತಾರೆ, ಫೇಸ್ಬುಕ್ ಫಾಲೋ ಮಾಡಿ, ಹಾಗೆ ಅದ್ರ ಪಕ್ಕದಲ್ಲಿ ನಿಮ್ಮಲ್ಲಿ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿದೆ ಫ್ರೆಂಡ್ಸ್. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಕೊಂಡು ಲಿಂಕ್ ಕೊಡ್ತೀನಿ, ಫಾಲೋ ಮಾಡ್ಕೊಂಡು ಡ್ರೀಮ್11 ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ಅಕೌಂಟ್ ಕ್ರಿಯೇಟ್ ಮಾಡೋದು, ಯಾವ ರೀತಿಯಾಗಿ ಟೀಮ್ ಮಾಡೋದು, ಯಾವ ರೀತಿಯಾಗಿ ಅದು ಮಾಡೋದು, ಯಾವ ರೀತಿ ಅಮೌಂಟ್ ಡಿಪಾಸಿಟ್ ಮಾಡೋದು, ಯಾವ ರೀತಿ ವಿತ್ಡ್ರಾಲ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಅದು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು, ಯಾವ ರೀತಿಯಾಗಿ ವಿತ್ಡ್ರಾಲ್ ಮಾಡೋದು ಅಂತ ನಾನು ನನ್ನ ಫೋನ್ ಸ್ಕ್ರೀನ್ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಒಂದು ಮಕ್ಕಳ ನೋಡ್ತೀವಿ, ನಾನು ನನ್ನ ಫೋನಿನ ಸ್ಕ್ರೀನ್ ತಿಳಿಸ್ಕೊಟ್ಟು ಬನ್ನಿ ಫ್ರೆಂಡ್ಸ್. ನನ್ನ ಫೋನ್ ಸ್ಕ್ರೀನಲ್ಲಿ ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಂಡ ನಂತರ ನಾವು ಫಸ್ಟಾಗಿ ಆ್ಯಪನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಆ್ಯಪನ್ನು ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೋಬೇಕಂತ ಈಗ ನಾವು ನೋಡೋಣ ಫ್ರೆಂಡ್ಸ್. ನಾವು ಡ್ರೀಮ್11 ಆ್ಯಪನ್ನು ಡೌನ್ಲೋಡ್ ಮಾಡ್ಬೇಕಂತ ಫ್ರೆಂಡ್ಸ್. ನೀವು ಏನಾದರೂ ಅದನ್ನು ವಿಡಿಯೋ ನೋಡ್ತಿಲ್ಲ ಫ್ರೆಂಡ್ಸ್, ನಾನು ತೋರಿಸ್ತೇನೆ ಫ್ರೆಂಡ್ಸ್ ಯಾವ ರೀತಿ ಅಂತ. ನಾನು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಂಡು ನನ್ನ ವಿಡಿಯೋನ ಓಪನ್ ಮಾಡ್ಕೊತೀನಿ. ನೀವು ನೋಡ್ಬೋದು ಯಾವ ರೀತಿ ಡೌನ್ಲೋಡ್ ಮಾಡುತ್ತೆ. ನಾನು ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ನನ್ನ ವಿಡಿಯೋ ನೋಡ್ತೀರಿ ಫ್ರೆಂಡ್ಸ್. ಈ ರೀತಿ ವಿಡಿಯೋ ನೋಡೋ ಮುಂದೆ ನೀವು ಟೈಟಲ್ ಮೇಲೆ ಇರುತ್ತಲ್ವ, ನೋಡ್ತೀರಿ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆದ ನಂತರ ಲಾಸ್ಟಲ್ಲಿ ಒಂದು ಹೈಲೈಟ್ ಕಾಣ್ತಿರುತ್ತೆ. ನೀವು ಆ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ಈ ರೀತಿ ಸ್ವಲ್ಪ ಮೇಲೆ ಸ್ಕ್ರಾಲ್ ಮಾಡಿಕೊಂಡ ಜಾಯಿನ್ ಓವರ್ ಟೆಲಿಗ್ರಾಮ್ ಗ್ರೂಪ್ ಅಂತ ಇರುತ್ತೆ ಫ್ರೆಂಡ್ಸ್. ಇಲ್ಲ ಇನ್ನೊಂದು ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಳ್ಳಿ, ಇಲ್ಲಿ ಇರುತ್ತೆ ನಿಮಗೆ ಜಾಯಿನ್ ಓವರ್ ಟೆಲಿಗ್ರಾಮ್ ಗ್ರೂಪ್ ಅಂತ ಇರುತ್ತೆ. ಜಾಯಿನ್ ಓವರ್ ಟೆಲಿಗ್ರಾಮ್ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಜಾಯಿನ್ ಓವರ್ ಟೆಲಿಗ್ರಾಮ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಓಪನ್ ಜಾಯಿನ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಜಾಯಿನ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಯಾವ ರೀತಿ ಬರುತ್ತೆ ತೋರಿಸ್ತೀನಿ. ಈ ರೀತಿ ಓಪನ್ ಅಂತ ಬರುತ್ತೆ. ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿಕೊಂಡ ಡೈರೆಕ್ಟಾಗಿ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಓಪನ್ ಆಗುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಡೈರೆಕ್ಟಾಗಿ ನನ್ನ ಟೆಲಿಗ್ರಾಮ್ ಚಾನಲ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿಯಾಗಿ ಓಪನ್ ಆದ ನಂತರ ಇಲ್ಲಿ ಜಾಯಿನ್ ಅಂತ ಒಂದು ಆಪ್ಷನ್ ಇರುತ್ತೆ. ಜಾಯಿನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಬೇಕು. ಮೊದಲಾಗಿ ಜಾಯಿನ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡಿರುತ್ತೆ. ಈ ರೀತಿಯಾಗಿ ನೋಡ್ಬೋದು ಡ್ರೀಮ್11 ಆನ್ಲೈನ್ ಲಿಂಕ್ ಅಂತ ಈ ರೀತಿಯಾಗಿ ತೋರಿಸಿದೆ. ಈ ರೀತಿಯಾಗಿ ಅಪ್ಲಿಕೇಶನ್ ಲಿಂಕ್ ಇದೆ. ಅಪ್ಲಿಕೇಶನ್ ಲಿಂಕನ್ನು ಈ ರೀತಿ ಲಾಂಗ್ ಪ್ರೆಸ್ ಮಾಡಿ ಈ ರೀತಿಯಾಗಿ ಕಾಪಿ ಇರುತ್ತೆ. ಕಾಪಿಯನ್ನು ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈ ರೀತಿ ನೀವು ಕಾಪಿ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೀವು ಏನು ಮಾಡ್ಕೊಂಡ್ರೆ ನಿಮ್ಮ ಫೋನಲ್ಲಿರುವ ಯಾವುದಾದ್ರು ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋದು. ನನ್ನ ಫೋನಿನಲ್ಲಿರುವ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನೋಡ್ಬೋದು. ನೀವು ನಿಮ್ಮ ಫೋನಿನ ಬ್ರೌಸರ್ನ ಓಪನ್ ಮಾಡಿಕೊಂಡ ನಂತರ ರೀತಿ ಬಂದ ನಂತರ ಸರ್ಚ್ ಬಾರ್ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ಪೇಸ್ಟ್ ಮಾಡಬೇಕಿರುತ್ತೆ. ಪೇಸ್ಟ್ ಮಾಡಿ ಸರ್ಚ್ ಬಾರ್ ಮೇಲೆ ಸರ್ಚ್ ಕೊಡಬೇಕು ಫ್ರೆಂಡ್ಸ್. ಈ ರೀತಿ ನೀವು ಸರ್ಚ್ ಕೊಟ್ಟ ನಂತರ ಅರ್ಥ ಬರುತ್ತೆ ತೋರಿಸ್ತೀನಿ. ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಂಥ ಒಂದು ಡೌನ್ಲೋಡ್ ಆ್ಯಪ್ ಈ ರೀತಿಯಾಗಿ ಬರುತ್ತೆ. ಡೌನ್ಲೋಡ್ ಆ್ಯಪ್ ಮೇಲೆ ಇರುತ್ತೆ. ನೀವು ಕ್ಲಿಕ್ ಮಾಡ್ಕೊಳ್ಳೋಕೆ ಈ ರೀತಿಯಾಗಿ ಕ್ಲಿಕ್ ಮಾಡಿಕೊಂಡ ನಂತರ ಆ ರೀತಿ ಬರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ. ಈ ಡ್ರೀಮ್11 ಈ ಪಿಕೈತೆ ಈ ರೀತಿಯಾಗಿ ತೋರಿಸ್ತೀವಿ. ಡೌನ್ಲೋಡ್ ಆಪ್ಷನ್ ಅಂತ ನೀವು ಈ ರೀತಿಯಾಗಿ ಬರ್ತಿರುತ್ತೆ. ಈ ರೀತಿಯಾಗಿ ಬಂದ ನಂತರ ಡೌನ್ಲೋಡ್ಸ್ ನೀವು ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ಪಿಕೆ ಡೌನ್ಲೋಡ್ ಆಗಲು ಆರಂಭ ಆಗುತ್ತೆ ಫ್ರೆಂಡ್ಸ್. ಅದನ್ನ ನಾನು ಮತ್ತೆ ಈ ರೀತಿಯಾಗಿ ಬರುತ್ತೆ. ಮತ್ತು ರಿಟರ್ನ್ ಡೌನ್ಲೋಡ್ ಆಗೇನದ ಈ ರೀತಿ ಕನ್ಫರ್ಮ್ ಡೌನ್ಲೋಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ಪಿಕೆ ಯಾವ ರೀತಿಯಾಗಿ ಡೌನ್ಲೋಡ್ ಆಗುತ್ತೆ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಿರ್ತೀನಿ. ಈ ರೀತಿಯಾಗಿ ಸಕ್ಸಸ್ಫುಲ್ಲಾಗಿ ಈ ರೀತಿಯಾಗಿ ಡೌನ್ಲೋಡ್ ಆಗ್ತಿದೆ ಫ್ರೆಂಡ್ಸ್. ನೀವು ನೋಡ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಡೌನ್ಲೋಡ್ ಆದ ನಂತರ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಸ್ಟಾರ್ಟ್ ಆ್ಯಪ್ ಇನ್ಸ್ಟಾಲ್ ಅಂತ ಬರ್ತಿದೆ. ಈ ರೀತಿ ಇನ್ಸ್ಟಾಲ್ ಅಂತ ಬರ್ತಿದೆ. ನೀವು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ನೀವು ನೋಡ್ಬೋದು. ಈ ರೀತಿಯಾಗಿ ನೀವು ನಿಮ್ಮ ಫೋನಿಗೆ ಆ್ಯಪನ್ನು ಇರ್ತಾರೆ ಡ್ರೀಮ್11 ಆ್ಯಪನ್ನು ರೀತಿಯಾಗಿ ಇನ್ಸ್ಟಾಲ್ ಆಗ್ತಿದೆ ಫ್ರೆಂಡ್ಸ್. ನೀವು ನೋಡ್ಬೋದು ಯಾವ ರೀತಿಯಾಗಿ ಇನ್ಸ್ಟಾಲ್ ಆಗ್ತಿದೆ ಅಂತ ಫ್ರೆಂಡ್ಸ್. ನೀವು ಈ ರೀತಿಯಾಗಿ ಸಕ್ಸಸ್ಫುಲ್ಲಾಗಿ ಆ್ಯಪನ್ನು ಇನ್ಸ್ಟಾಲ್ ಆಗುತ್ತೆ ಫ್ರೆಂಡ್ಸ್. ಇನ್ಸ್ಟಾಲ್ ಆದ ನಂತರ ಓಪನ್ ಅಂತ ತೋರಿಸ್ತಾ ಇದೆ ಫ್ರೆಂಡ್ಸ್. ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಕಾಣುತ್ತೆ ಫ್ರೆಂಡ್ಸ್. ಆ್ಯಪನ್ನು ಈ ರೀತಿಯಾಗಿ ನೋಡ್ಬೋದು. ಈ ರೀತಿಯಾಗಿ ಆ್ಯಪನ್ನು ಕಂಡ ನಂತರ ನೀವು ಏನು ಮಾಡ್ಬೇಕಂದ್ರೆ ಆ್ಯಪನ್ನು ಓಪನ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನಾನು ಆ್ಯಪನ್ನು ಓಪನ್ ಮಾಡ್ಕೊಳ್ತಿದ್ದೆ. ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ಸ್ವಲ್ಪ ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್. ಆ್ಯಪ್ ಲೋಡ್ ಆಗ್ತಿದೆ. ಈ ರೀತಿಯಾಗಿ ಇಂಟರ್ಫೇಸ್ ಬರ್ತಾಯಿದೆ. ಸ್ವಲ್ಪ ವೇಟ್ ಮಾಡಿ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಆ್ಯಪ್ ಓಪನ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ನೀವು ನೋಡ್ಬೋದು ಯಾವ ರೀತಿ ಟೀಮ್ ಮಾಡ್ಬೋದು, ಯಾವ ರೀತಿಯಾಗಿ
ವಿನ್ ಆಗೋದಂತ ಈ ರೀತಿ ತೋರಿಸ್ತೇವೆ ಫ್ರೆಂಡ್ಸ್. ಜಾಯಿನ್ ಕಂಟೆಸ್ಟ್ ಬರ್ತದೆ. ಈ ರೀತಿ ಆದ ನಂತರ ಗೆಟ್ ಸ್ಟಾರ್ಟ್ ಅಂತ ಬರ್ತದೆ. ನೀವು ಗೆಟ್ ಸ್ಟಾರ್ಟ್ ಮೇಲೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಗೆಟ್ ಸ್ಟಾರ್ಟ್ ಅಂತ ಕೊಟ್ಟ ನಂತರ ನೀವು ನೋಡ್ಬೋದು ಈ ರೀತಿಯಾಗಿ ಮೊಬೈಲ್ ನಂಬರ್ ಹಾಕಿರುತ್ತೆ. ಅದ್ರ ಕೆಳಗೆ ಕಂಟೆಂಟ್ಸ್ ಇರುತ್ತೆ. ಇದ್ರ ಕೆಳಗೆ ಒಂದು ರೀತಿ ಹ್ಯಾವ್ ಈಸ್ ಇನ್ವೈಟ್ ಕೋಡ್ ಇರುತ್ತೆ. ನೀವು ಇದ್ರ ಮೇಲೆ ಹಾಕಬೇಕಾಗುತ್ತೆ. ನಾನು ಈಗ ಸ್ಕ್ರೀನ್ ಮೇಲೆ ತೋರಿಸ್ತಿರ್ತೀನಿ ನನ್ನ ಪ್ರೊಮೋ ಕೋಡನ್ನು. ನೀವು ಅದ್ರ ಮೂಲಕ ಹಾಕಿ ನೀವು ಲಾಗಿನ್ ಆದರೆ, ನೀವು ಸೈನ್ ಅಪ್ ಆದರೆ ನಿಮಗೆ 200 ರೂಪಾಯಿ ಬೋನಸ್ ಅನ್ನು ಸಿಗುತ್ತೆ ಫ್ರೆಂಡ್ಸ್. ಅದರ ಮೂಲಕ ಹಾಕಿ ನೀವು ಲಾಗಿನ್ ಆಗಬೇಕಾಗುತ್ತೆ. ನಾನು ಒಂದು ಇನ್ವೈಟ್ ಕೋಡ್ ಹಾಕ್ತಿರ್ತೀನಿ. ಹಾಕಿ ನಾನು ಲಾಗಿನ್ ಆಗಿ ತೋರಿಸ್ತೀನಿ. ನೀವು ನನ್ನ ಪ್ರೊಮೋ ಕೋಡ್ ಹಾಕಿ ಲಾಗಿನ್ ಆದರೆ ನಿಮಗೆ 200 ರೂಪಾಯಿ ಬೋನಸ್ ಆಗಿ ಸಿಗುತ್ತೆ ಫ್ರೆಂಡ್ಸ್. ನಾನು ಇಲ್ಲಿ ಹಾಕಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ ನಾನು ಸ್ಕ್ರೀನ್ ಮೇಲೆ ತೋರಿಸಿರುವ ಇನ್ವೈಟ್ ಕೋಡನ್ನು ಹಾಕಿದ ನಂತರ ಫ್ರೆಂಡ್ಸ್ ಏನು ಮಾಡಬೇಕಂದ್ರೆ ಇಲ್ಲಿ ಅಪ್ಲೈ ಅಂತ ಬರುತ್ತೆ. ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಂಡಂತ ನಿಮ್ಮ ಇನ್ವೈಟ್ ಕೋಡ್ ಅಥವಾ ಸಕ್ಸಸ್ಫುಲ್ ವ್ಯಾಲಿಡ್ ಇದೆ ತೋರಿಸ್ತದೆ. ಅಪ್ಲೈ ಟು ಸಕ್ಸಸ್ ತೋರಿಸಿದ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ನಾನು ನನ್ನ ಮೊಬೈಲ್ ನಂಬರ್ ಹಾಕಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಮೊಬೈಲ್ ನಂಬರ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ನಾನು ನನ್ನ ಮೊಬೈಲ್ ನಂಬರ್ ಹಾಕಿದ ನಂತರ ನೀವು 18+ ಇದೀನಿ ಅಂತ ಇದ್ರ ಟಿಕ್ ಮಾಡಿಕೊಂಡು 18+ ಅಂತ ಹಾಕಿದ ನಂತರ ಏನು ಮಾಡ್ಬೇಕಂದ್ರೆ ಹಾಕಿದ ನಂತರ ಇಲ್ಲಿ ಕಂಟೆಂಟ್ಸ್ ಅಂತ ಬರ್ತಿದೆ. ನೀವು ಕಂಟೆಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕಂಟೆಂಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ಫೋನಿಗೆ ನಿಮಗೆ 6 ಡಿಜಿಟ್ OTP ಬರುತ್ತೆ. ನೀವು OTP ಎಂಟರ್ ಮಾಡಬೇಕಾಗುತ್ತೆ. ನಾನು OTP ವೇಟ್ ಮಾಡ್ತೀನಿ ಫ್ರೆಂಡ್ಸ್. OTP ವೇಟ್ ಮಾಡಿಕೊಂಡು ನೀವು OTP ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಸ್ವಲ್ಪ ವೇಟ್ ಮಾಡಿ ನಿಮ್ಮ ಫೋನಿಗೆ 6 ಡಿಜಿಟ್ OTP ಬರುತ್ತೆ ಫ್ರೆಂಡ್ಸ್. OTP ಬಂದ ನಂತರ ತಾನೇ ಎಂಟರ್ ಆಗುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಎಂಟರ್ ಆಗುತ್ತೆ ಅಂತ. ಈ ರೀತಿಯಾಗಿ ಬರ್ತಿದೆ, ಅಲಾವ್ ಬರ್ತದೆ. ಅಲಾವನ್ನು ಕೊಡಬೇಕಾಗುತ್ತೆ. ನೀವು ಅದಕ್ಕೆ ಅಲಾವ್ ಕೊಟ್ಟ ನಂತರ ಈ ರೀತಿಯಾಗಿ OTP ಬರುತ್ತೆ. ಈ ರೀತಿಯಾಗಿ OTP ತಾನೇ ಹಾಕಬೇಕು. ಹಾಕಿಕೊಂಡ ನಂತರ ಸಕ್ಸಸ್ಫುಲ್ಲಾಗಿ ಇದು ಸೈನ್ ಅಪ್ ಆಗಿ ಲಾಗಿನ್ ಆಗುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಈ ರೀತಿಯಾಗಿ ಇದನ್ನು ಲಾಗಿನ್ ಆಗ್ತದೆ ಫ್ರೆಂಡ್ಸ್. ನೀವು ನೋಡ್ಬೋದು ಲಾಗಿನ್ ಮತ್ತು ಸೈನ್ ಅಪ್ ಮಾಡಿಕೊಂಡಂಥ ಈ ರೀತಿ ಬರುತ್ತೆ. ಈ ರೀತಿಯಾಗಿ ಬಂದ ನಂತರ ನೀವು ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನಿಮಗೆ ನಿಮ್ಮ ಪ್ರೊಫೈಲು ಅಥವಾ ನಿಮ್ಮ ಯಾವುದೇ ರೀತಿಯಾಗಿ ನಿಮ್ಗೆ ಕಾಣ್ತಾರೆ. ಇದು ಒಂದು ರೀತಿ ಪ್ರೊಸೀಜರ್ ಇರುತ್ತೆ. ಪ್ರೊಸೀಜರ್ ನೀವು ಫಾಲೋ ಮಾಡಬೇಕಂದ್ರೆ ಇಲ್ಲಿ ಕಂಟೆಸ್ಟೆಂಟ್ ಪ್ರೊಸೀಜರ್ ಇರುತ್ತೆ. ಇದು ಯಾವ ರೀತಿಯಾಗಿ ನಾವು ಪ್ರೊಸೀಜರ್ ಈ ಪ್ರೊಸೀಜರ್ನ ಯಾವ ರೀತಿಯಾಗಿ ಫಾಲೋ ಮಾಡೋದು, ಈ ಪ್ರೊಸೀಜರ್ ಯಾವ ರೀತಿಯಾಗಿ ನಾವು ಕಂಪ್ಲೀಟ್ ಮಾಡೋದು ಅಂತ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಈ ಪ್ರೊಸೀಜರ್ ಯಾವ ರೀತಿ ನಾವು ಕಂಪ್ಲೀಟ್ ಮಾಡಿದ್ರೆ ನೀವು ಇದರಲ್ಲಿ ಯಾವುದಾದ್ರೂ ಒಂದು ಟೀಮನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಗುತ್ತೆ. ನಾವು ಒಂದು ಟೀಮನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ನೀವು ಒಂದು ಇಲ್ಲಿ ಮೇಲೆ ಕಾಣುತ್ತಿರುವ ಲೈವ್ ಮ್ಯಾಚ್ ಮೇಲೆ ನೀವು ಯಾವುದಾದ್ರೂ ಒಂದು ಇಲ್ಲಿ ಲೈವ್ ಮ್ಯಾಚ್ ಯಾವ್ದು ನೋಡ್ತಿರುತ್ತೆ ಫ್ರೆಂಡ್ಸ್, ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲೊಂದು ಲೈವ್ ಮ್ಯಾಚ್ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಿದ್ದೀನಿ ಫ್ರೆಂಡ್ಸ್. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಈ ರೀತಿಯಾಗಿ ಇಂಟರ್ಫೇಸ್ ಬರ್ತೀನಿ. ಸ್ವಲ್ಪ ವೇಟ್ ಮಾಡಿ ಲೋಡ್ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ವೇಟ್ ಮಾಡಿ ಈ ರೀತಿಯಾಗಿ ಇಂಟರ್ಫೇಸ್ ಬರ್ತೀವಿ. ಈ ರೀತಿ ಇಂಟರ್ಫೇಸ್ ಬರೋಣ ನೀವು ಮೇಲೆ ಸ್ಕ್ರಾಲ್ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ನಾನು ಸ್ಕ್ರಾಲ್ ಮಾಡಿ ಹೇಳ್ತಿರ್ತೀನಿ. ಹಾಗೆ ನೀವು ಸ್ಕ್ರಾಲ್ ಮಾಡ್ತಾ ಹೋಗಿ ನೀವು ಸ್ವಲ್ಪ ಸ್ಕ್ರಾಲ್ ಮಾಡಿ ಹಾಗೆ ನಾನು ಸ್ಕ್ರಾಲ್ ಮಾಡ್ತಾ ಹೋಗಿ ನಾನು ಹೇಳಿದ ಫ್ರೆಂಡ್. ಹಾಗೆ ಸ್ಕ್ರಾಲ್ ಮಾಡ್ತಾ ಹೋದ ನಂತರ ಜಾಯಿನ್ ಅಂತ ಒಂದು ಆಪ್ಷನ್ ಬರ್ತಾಯಿದೆ. ನೀವು ಜಾಯಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಜಾಯಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಿದ್ದೀನಿ ಫ್ರೆಂಡ್. ಜಾಯಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಇಂಟರ್ಫೇಸ್ ಬಂದ ನಂತರ ಪಿಕ್ ಯುವರ್ ಫೇವ್ರೇಟ್ ಪ್ಲೇಯರ್ಸ್ ಅಂತ ಬಂದು ಕ್ರಿಯೇಟ್ ಯುವರ್ ಓನ್ ಟೀಮ್ ಅಂತ ಬರ್ತದೆ. ಕ್ರಿಯೇಟ್ ಯುವರ್ ಓನ್ ಟೀಮನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಯಾವ ರೀತಿ ತೋರಿಸ್ತೀನಿ ಆ ರೀತಿ ಇದು ಮಾಡಿ. ಇಲ್ಲಿ ಕಂಟೆಸ್ಟೆಂಟ್ ಅಂತ ಬರ್ತದೆ. ನೀವು ಕಂಟೆಸ್ಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ಪ್ಲೇಯರನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಯಾಕಂತಂದರೆ ನೀವು ಪ್ಲೇಯರನ್ನು ನೀವು ಆಟ ಆಡ್ತಿದ್ರೆ ನೀವು ಪ್ಲೇಯರನ್ನು ನೀವು ತುಂಬ ಕೇರ್ಫುಲ್ಲಾಗಿ ನೀವು ಪ್ಲೇಯರ್ನು ನೀವು ಸೆಲೆಕ್ಟ್ ಮಾಡ್ಕೋಗುತ್ತೆ. ನಾನು ಪ್ಲೇಯರ್ನ ಸೆಲೆಕ್ಟ್ ಮಾಡ್ತಿರ್ತೀನಿ. ನೀವು ನೋಡ್ಬೋದು. ನಾನು ಸೆಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಾನು ಸುಮ್ಮನೆ ನಿಮಗೆ ಡೆಮೋ ತೋರಿಸ್ತೇನೆ. ಡೆಮೋ ತೋರಿಸೋವಾಗಿ ನಾನು ಪ್ಲೇಯರ್ನ ನಿಮಗೆ ಸೆಲೆಕ್ಟ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್. ನೀವು ನೋಡಿ ಈ ರೀತಿ ನಾನು ಪ್ಲೇಯರ್ನ ಸೆಲೆಕ್ಟ್ ಮಾಡ್ತೇನೆ. ನೀವು ಬೇಕಂದ್ರೆ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ನಿಮ್ಮ ಪ್ಲೇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ನಾನು ಪ್ಲೇಯರ್ಸನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ಬೋದು. ನೀವು ಬೇಕಂದರೆ ಈ ರೀತಿಯಾಗಿ ನೀವು ನಿಮ್ಮ ಪ್ಲೇಯರ್ಸನ್ನು ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ಸೆಲೆಕ್ಟ್ ಮಾಡಿ ನಾನು ನಿಮಗೆ ತೋರಿಸ್ತಾಯಿದ್ದೀನಿ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ನಿಮ್ಮ ಪ್ಲೇಯರ್ಸನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ಒಂದು ನೆಕ್ಸ್ಟ್ ಆಪ್ಷನ್ ಅಂತ ಬರುತ್ತೆ. ನೆಕ್ಸ್ಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳೋಗುತ್ತೆ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಂತ ನೀವು ಚಾಯ್ಸ್ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಸೆಲೆಕ್ಟ್ ಮಾಡ್ಕೊಳ್ಳೋಗುತ್ತೆ. ನಾನಿಲ್ಲಿ ಯಾರಾದರೂ ಇಬ್ಬರು ಕ್ಯಾಪ್ಟನ್ ಸೆಲೆಕ್ಟ್ ಮಾಡ್ತೀನಿ. ಅವ್ರ ಹೆಸರು ಗೊತ್ತಿಲ್ಲ ಅಂದರೆ ನಾನು ಕ್ಯಾಪ್ಟನ್ ಸೆಲೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್. ನೀವು ನೋಡ್ಬೋದು ಇಲ್ಲಿ ಒಬ್ಬರನ್ನ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಮತ್ತೊಬ್ಬರನ್ನ ವೈಸ್ ಕ್ಯಾಪ್ಟನ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಒಬ್ಬರು ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೊಬ್ಬರನ್ನ ವಾಯ್ಸ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರಂತ ನೀವು ತುಂಬ ಕೇರ್ಫುಲ್ಲಾಗಿ ನಿಮ್ಮ ಕ್ಯಾಪ್ಟನ್ ಮತ್ತು ವಾಯ್ಸ್ ಕ್ಯಾಪ್ಟನ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತದೆ. ಯಾಕಂದರೆ ನೀವು ದುಡ್ಡು ಕೊಟ್ಟು ಆಟ ಆಡ್ತಿರುತ್ತೆ. ಇದು ಕೇರ್ಫುಲ್ಲಾಗಿ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಏನು ಮಾಡ್ಕೊಂಡ್ರೆ ಸೇವ್ ಅಂತ ಆಪ್ಷನ್ ಬರುತ್ತೆ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಯಾವ ಇಂಟರ್ಫೇಸ್ ಬರುತ್ತೆ ನಾನು ತೋರಿಸ್ತೀನಿ. ಇರ್ತಾ ಬರುತ್ತೆ ಜಾಯಿನ್ ಯುವರ್ ಕಂಟೆಸ್ಟೆಂಟ್ ಅಂತ ಬರುತ್ತೆ. ಜಾಯಿನ್ ಯುವರ್ ಕಂಟೆಸ್ಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊತೀವಿ. ಸ್ವಲ್ಪ ಲೋಡುತ್ತೆ. ಓಕೆ ಮಾಡಿ ಈ ರೀತಿ ಬಂದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 0 ಬೇರೆ ಅಂತ ತೋರಿಸಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ಓನ್ ಆಗಿರುವ ಒಂದು ಟೀಮು ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್. ಓನ್ ಆಗಿರುವ ಒಂದು ಟೀಮ್ ಕ್ರಿಯೇಟ್ ಆದ ನಂತರ ಯಾವ ರೀತಿ ಪ್ರೊಫೈಲ್ ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಬರ್ತಿರುತ್ತೆ. ನೀವು ನೋಡ್ಬೋದು. ಈ ರೀತಿಯಾಗಿ ಸ್ವಲ್ಪ ವೇಟ್ ಮಾಡಿ ಸ್ವಲ್ಪ ಲೋಡ್ ಆಗ್ತದೆ ಫ್ರೆಂಡ್ಸ್.
ವೇಟ್ ಮಾಡಿ ಲೋಡ್ ಈ ರೀತಿ ಬರುತ್ತೆ. ಕಂಟೆಸ್ಟೆಂಟ್ ಜಾಯಿನ್ ಸಕ್ಸಸ್ಫುಲ್ ಆಗಿ ಬರ್ತದೆ. ನಿಮ್ಮ ಟೀಮ್ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗಿ ತೋರಿಸಿದೆ ಫ್ರೆಂಡ್ಸ್. ಇದು ಓಕೆ ಇವ್ರಿಗೆ ಗೆಟ್ ಇಟ್ ಇದ್ರ ಮೇಲೆ ಕೊಡಬೇಕು. ಇದ್ರ ಮೇಲೆ ಕೊಟ್ಟ ನಂತರ ನಿಮ್ಮದು ಟೀಮು ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಗಿದೆ ಫ್ರೆಂಡ್ಸ್. ನೀವು ನೋಡ್ಬೋದು ಈ ರೀತಿಯಾಗಿ ನೀವು ನಿಮ್ಮ ಸಕ್ಸಸ್ಫುಲ್ಲಾಗಿ ನೀವು ನಿಮ್ಮ ಟೀಮನ್ನು ಕ್ರಿಯೇಟ್ ಮಾಡಿಕೊಂಡ ನಂತರ ಯಾವ ರೀತಿಯಾಗಿ ನಿಮ್ಮ ಪ್ರೊಫೈಲ್ ಬರುತ್ತೆ ನೋಡ್ಬೋದು. ಈ ರೀತಿ ನಿಮ್ಮ ಪ್ರೊಫೈಲ್ ಶೋ ಆಗ್ತದೆ ಫ್ರೆಂಡ್ಸ್. ನಿಮ್ಮ ಪ್ರೊಫೈಲ್ ಹಿಡಿದಾಗ ಶೋ ಆಗ್ತಿದ್ದಲ್ಲ ಫ್ರೆಂಡ್ಸ್. ಈಗ ನಿಮ್ಮ ಪ್ರೊಫೈಲ್ ಶೋ ಆಗ್ತದೆ ಫ್ರೆಂಡ್ಸ್. ಈ ಪ್ರಾಬ್ಲಮ್ ನಿಮಗೆ ಸಾಲ್ವ್ ಆಯ್ತಲ್ಲ ಫ್ರೆಂಡ್ಸ್. ಪ್ರೊಫೈಲ್ ಯಾಕೆ ಶೋ ಆಗ್ತಿಲ್ಲ ಅಂತ ನೀವು ತಲೆ ಕೆಡಿಸ್ಕೊಂಡ್ರಿ ಫ್ರೆಂಡ್ಸ್. ಆದ ಕಾರಣ ಈಗ ನೀವು ಪ್ರೊಫೈಲನ್ನು ಯಾವ ರೀತಿಯಾಗಿ ಶೋ ಆಗ್ತಿದೆ ನೋಡಿರಿ ಫ್ರೆಂಡ್ಸ್. ಯಾವ ರೀತಿ ಪ್ರೊಫೈಲ್ ಶೋ ಮಾಡೋದಂತ ನೀವು ಬೇಕಂದರೆ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೀವು ಯಾರಿಗೂ ರೆಫರೆಂಟ್ ಅರ್ನ್ ಹತ್ತಿರುತ್ತೆ ರೆಫರೆಂಟ್ ಅರ್ನ್ ಮಾಡ್ಬೋದು. ನಿಮ್ಮ ಬ್ಯಾಲೆನ್ಸನ್ನು ಆ್ಯಡ್ ಮಾಡ್ಕೋಬೋದು. ಯಾವ ರೀತಿ ಬ್ಯಾಲೆನ್ಸ್ ಆ್ಯಡ್ ಮಾಡ್ಕೊಳ್ಳಿ, ಯಾವ ರೆಫರೆಂಟ್ ಆ್ಯಡ್ ಮಾಡೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ನೀವು ಇದನ್ನು ಲಾಗಿನ್ ಆಗ್ಬೇಕಂದ್ರೆ ಫ್ರೆಂಡ್ಸ್ ನೀವು ನನ್ನ ರೆಫರೆಂಟ್ ಅರ್ನ್ ಮೂಲಕ ನೀವು ನನ್ನ ಕೂಪನ್ ಕೋಡ್ ನಾನು ಪುನಃ ಸ್ಕ್ರೀನಲ್ಲಿ ತೋರಿಸ್ತೇನೆ ಫ್ರೆಂಡ್ಸ್. ಅದೇ ಕೂಪನ್ ಕೋಡ್ ಮೂಲಕ ನೀವು ಎಂಟರ್ ಮಾಡಿ ನೀವು ಲಾಗಿನ್ ಆಗ್ಬೋದು ಫ್ರೆಂಡ್ಸ್. ನಿಮಗೆ 200 ರೂಪಾಯಿ ನಿಮಗೆ ಕೂಪನ್ ಕೋಡ್ ಸಿಗುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ನಾನು ಪುನಃ ಸ್ಕ್ರೀನಲ್ಲಿ ತೋರಿಸ್ತೀನಿ. ಆ ಕೂಪನ್ ಕೋಡ್ ನೀವು ಹಾಕಿ ಎಂಟರ್ ಮಾಡಿ ಲಾಗಿನ್ ಆದರೆ ನಿಮಗೆ 200 ರೂಪಾಯಿ ಬೋನಸ್ ಆಗಿ ಸಿಗುತ್ತೆ ಫ್ರೆಂಡ್ಸ್. ನೋಡೋದು ಫ್ರೆಂಡ್ಸ್ ಯಾವ ರೀತಿಯಾಗಿ ನೀವು ನಿಮ್ಮ ಡ್ರೀಮ್11 ಅಪ್ಲಿಕೇಶನಲ್ಲಿ ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡೋದು, ಯಾವ ರೀತಿ ಟೀಮ್ ಕ್ರಿಯೇಟ್ ಮಾಡೋದು, ಯಾವ ರೀತಿಯಾಗಿ ರೆಫರ್ ಮಾಡಿ ಅರ್ನ್ ಮಾಡೋದು ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ನ ಎನೇಬಲ್ ಮಾಡಿಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳ ಅಪ್ಡೇಟ್ ಆಗುತ್ತೆ. ಫೇಸ್ಬುಕ್ ಪೇಜಲ್ಲಿ ನೋಡಿದ್ರೆ ಫೇಸ್ಬುಕ್ ಕಾಲ್ ಮಾಡಿ ಅದ್ರ ಪಕ್ಕದ ಬೆಲ್ನ ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಫ್ರೆಂಡ್ಸ್. ಈ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.